ಸರ್ 37 ವರ್ಷಗಳ ಕಾಲ ನೀವು ಸೇವೆಯನ್ನು ಸಲ್ಲಿಸಿದಿರಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ. ಸರ್ ನಿಮ್ಮ ಅನುಭವದಲ್ಲಿ ಇಂಥ ಪ್ರಕರಣಗಳನ್ನು ನೋಡಿದ್ದೀರಾ, ಹೈ ಪ್ರೊಫೈಲ್ ಕೇಸ್ಗಳನ್ನು? ಆಗ ನೀವು ಹೇಳ್ತಾ ಇದ್ರಿ ಈಗ ಒತ್ತಡಗಳು ಬರ್ತವೆ, ಹಣದ ಆಮಿಷ ಬರುತ್ತೆ, ರಾಜಕಾರಣಿಗಳಿಂದ ಒತ್ತಡ ಬರುತ್ತೆ. ಸೊ ಆ ಥರದ್ದೆಲ್ಲ ನೋಡಿದ್ದೀರಾ ಸರ್? 37 ವರ್ಷ ಅಂದರೆ ನೀವು ಅಂದ್ಕೊಳ್ಬೋದು ಎಷ್ಟು ಥರದ, ಬಹುಶಃ ಏನಂತೀವಿ ನಾವು ಹೇಳ್ತೀವಿ ಆಲ್ ಪರ್ಮುಟೇಷನ್ ಕಾಂಬಿನೇಷನ್. ನೀವು ಯಾವ ಥರದ ಒಂದು ಲೆಕ್ಕಾಚಾರ ಹಾಕ್ಕೊಂಡು ಒಂದು ಉದಾಹರಣೆ ಹೇಳಿದ್ರೆ ಆ ಥರದ ಪ್ರಾಬ್ಲಮ್ಸ್ನೆಲ್ಲ ನಾವು ಒಂದಲ್ಲ ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಟ್ರಿಯಾಗಿ ಸಾಲ್ವ್ ಮಾಡಿದ್ದೀವಿ ಅಂತ ನಮಗೆ ಒಂದು ಖುಷಿ ಇದೆ. ಯಾವುದಾದ್ರೂ ಒಂದು ಪ್ರಕರಣವನ್ನು ನೆನಪು ಮಾಡ್ಕೊಳ್ಳೋದಾದ್ರೆ ಸರ್? ನಿಮಗೆ ಭಾಳ ರೋಮಾಂಚನಕಾರಿಯಾದಂಥ ಒಂದು ಪ್ರಕರಣ ಹೇಳಬೇಕಂದ್ರೆ, ಒಂದು ಹೈ ಪ್ರೊಫೈಲ್ಡ್ ಅಕ್ಯೂಸ್ಡ್ ಇದೇ ಥರನೇ, ವೆಲ್ ಎಜುಕೇಟೆಡ್ ಆ್ಯಂಡ್ ವೆರಿ ಸೌಂಡ್ ಫ್ಯಾಮ್ಲಿ. ಓಕೆ. ಆ್ಯಂಡ್ ಫ್ಯಾಮ್ಲಿ ಅಂದರೆ ಅದು ಅವ್ರಿಗಿಂತ ಒಂದು ಒಳ್ಳೆಯ ಫ್ಯಾಮ್ಲಿ ಅಂತ ನಾವು ಹೇಳಲಿಕ್ಕೆ ಅವರು ಒಂದು ರೀತಿ ಹೈ ಪ್ರೊಫೈಲ್ ಅಂದರೆ ಹೈಯರ್ ಸ್ಟೇಟಸ್, ಆ ಒಂದು ಸ್ಟ್ಯಾಟದಲ್ಲಿ ಇದ್ದಂಥವರು. ಅವರು ಮಾಡಿದಂಥ ಒಂದು ಅಪರಾಧ, ಅದು ಬೀನಾ ಮರ್ಡರ್ ಕೇಸ್ ಅಂದರೆ ನಿಮ್ಗೆ ಗೊತ್ತಿದೆಯಲ್ಲ, ಅದು ಭಾಳ ಓಲ್ಡ್ ಟೈಮರ್ಸ್ಗೆ ಇವತ್ತಿಗೂ ಕೂಡ ಅದು ನೀವು ಆಗಾಗ ಮಾಧ್ಯಮದಲ್ಲಿ ಒಂದಲ್ಲ ಒಂದು ರೀತಿ ಉದಾಹರಣೆ ತೊಗೊಂಡು ಮಾತಾಡ್ತಾರೆ. ಆ ಪ್ರಕರಣ ಅದು ಆಗಿದ್ದು 1980s. ನಮಗಿನ್ನೂ ಒಂದು ಸುಮಾರು 10 ವರ್ಷ ಸರ್ವಿಸ್ ಆಗಿರ್ಬೋದು. ಏನಾಗಿತ್ತು ಸರ್ ಆಗ? ಆಗ ಅಪರಾಧಿಗಳು ಇನ್ಯಾರು ಅಲ್ಲ, ಮಾವ ಮತ್ತು ಗಂಡ, ಅಂದರೆ ತಂದೆ ಮತ್ತು ಮಗ ಸೇರಿ ಅವ್ರ ಸೊಸೆಯನ್ನೇ ಮರ್ಡರ್ ಮಾಡಿದರು. ಸೊಸೆನೂ ಕೂಡ ಒಂದು 7 ತಿಂಗಳು ಪ್ರೆಗ್ನೆಂಟ್, ಅಂದರೆ ಒಂದು ಕೂಸಿತ್ತು ಒಳಗಡೆ. ಅದನ್ನು ಸೇರಿಸಿ ಒಂದು ಕೋಳಿ ಕೊಯ್ದು 4 ಚೀಲದಲ್ಲಿ ತುಂಬಿ 2 ಜಾಗದಲ್ಲಿ ಬಿಸಾಕಿದ್ರು. 2 ಚೀಲ ಒಂದೊಂದು ಕಡೆ. ಅದು ನಮಗೆ ವರದಿಯಾಗಿದ್ದು 1 ತಿಂಗಳ ಮೇಲೆ. ಆಗ ನಮಗೇನು ಸಿಗುತ್ತೆ, ಬರೀ ಒಂದು 7 ಮೂಳೆ ಸಿಕ್ಕಿತ್ತು ತನಿಖೆಯಲ್ಲಿ. ಆ ಮೂಳೆ ಯಾರು ಸತ್ತಿದಾರಲ್ಲ ಅಂಥವ್ರದ್ದು ಅಂತೇಳಿ ನಾವು ಪ್ರೂವ್ ಮಾಡಿ ಅವರಿಗೆ ಕನ್ವಿಕ್ಷನ್ ಕೊಡಿಸಿದಂಥ ನ್ಯಾಯಾಲಯ ಒಪ್ಕೊಂಡು ಸಾಕ್ಷಿಯನ್ನು ಹೇಳಿದಂಥ ಒಂದು ತೀರ್ಮಾನ. ಅದು ಇಟ್ ವಾಸ್ ಎ ಫಸ್ಟ್ ಆಫ್ ಇಟ್ಸ್ ಕೈಂಡ್, ನಾಟ್ ಓನ್ಲಿ ಇನ್ ಇಂಡಿಯಾ, ಆಲ್ ಓವರ್ ದಿ ವರ್ಲ್ಡ್, ಟು ಸಾಲ್ವ್ ಎ ಕ್ರೈಮ್ ಬೈ ಯೂಸಿಂಗ್ ಸೈಂಟಿಫಿಕ್ ಅಪ್ಲಿಕೇಶನ್ಸ್. ಅದೇ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಿಕ್ ಅಂತ. ಅದು ನಮ್ಮ ದೇಶದಲ್ಲಿ ಹೊಸದು. ಅಷ್ಟು ಯಾವ ದೇಶದಲ್ಲೂ ಕೂಡ ಕ್ರೈಮ್ ಸಾಲ್ವ್ ಮಾಡಲಿಕ್ಕೆ ಆ ಒಂದು ಅಪ್ಲಿಕೇಶನ್ ಮಾಡಿದ್ದಿಲ್ಲ. ಎರಡನೇ ಕೇಸ್ ತೊಗೊಂಡ್ರೆ ನಿಮಗೆ ರಾಜೀವ್ ಗಾಂಧಿ ಮರ್ಡರ್ ಕೇಸ್, ಮೂರನೇದು ತಂದೂರ್ ಮರ್ಡರ್ ಕೇಸ್ ಅಂತ ಡೆಲ್ಲಿಯಲ್ಲಿ ಒಂದು, ಆ ಥರದ್ದು. ಅದರಲ್ಲಿ ನನಗೆ ಭಾಳ ಟೈಮು ಹಿಡೀತು, ಬಟ್ ಸಕ್ಸಸ್ಸು ಸಿಕ್ತು. 4.5 ವರ್ಷ ಆಯಿತು ಟ್ರಯಲ್ ಮುಗಿಬೇಕಾದ್ರೆ. ಬಟ್ ಕೊನೆಯಲ್ಲಿ ಕೋರ್ಟು ಕೂಡ ಒಪ್ಕೊಳ್ತು ಸಾಕ್ಷಿಗಳನ್ನು. ಸಾಕ್ಷಿಗಳು ಯಾವ್ದು ಅಂದರೆ ಸಾಂದರ್ಭಿಕನೇ. ಈ ಸಾಂದರ್ಭಿಕ ಸಾಕ್ಷಿಗಳನ್ನೇ ಹೇಗೆ ಒಂದು ಚೈನ್, ನೀವೊಂದು ಸರಪಳಿ ಅಂತ ಹಾಕ್ಕೊಂಡ್ರೆ ಒಂದು ಕೊಂಡಿಗಿಂತ ಇನ್ನೊಂದು ಕೊಂಡಿಗೆ ಸರಿಯಾದ ಬೆಸ್ತಿದ್ರೆ ಅದು ಕಿತ್ತೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂಥ ಒಂದು ತನಿಖೆ. ಆ ಥರ ಒಂದು 36 ಸರ್ಕಮ್ಸ್ಟೆನ್ಸಸ್, ಸಂದರ್ಭಗಳು ಇದ್ದಂಥ ಒಂದು ಪ್ರಕರಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.